ಖಂಡಿತವಾಗಿ ಕೂಡ 100% ನನಗೆ ವಿಶ್ವಾಸ ಇದೆ. 20 ಮೇಲೆ 2ನೇ ಪಟ್ಟಿ ಬಿಡುಗಡೆ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಬಹುಶಃ ಇವತ್ತೆಲ್ಲ ಕೂಡ ನಾನು ಕೇಳ್ಕೊಂಡಿದ್ದೀನಿ, ಎಲ್ಲ ಲೀಡರ್ಸ್ಗೂ ಕೇಳ್ಕೊಂಡಿದ್ದೀನಿ. ಈ ಒಂದು ಬೆಳಗಾವಿ ಡಿವಿಷನ್ ಅಂದರೆ ನಮ್ಮ ಈ 7 ಡಿಸ್ಟಿಕ್ ಏನು ಬರ್ತಾವ, ಈ ಭಾಗದಲ್ಲಿ ಶಂಕರಾನಂದ್ ಅವರ ಮಗ ಓಂ ಪ್ರಕಾಶ್ ಕಣಗಿಲಿ ಆದಮೇಲೆ ಇಲ್ಲಿವರೆಗೆ ಸುಮಾರು 30-32 ವರ್ಷದಿಂದ ಯಾರೊಬ್ಬರು ಕೂಡ ನಮ್ಮ ಕಮ್ಯುನಿಟಿಗೆ ಈ ಭಾಗದಲ್ಲಿ ಪ್ರಿಫರೆನ್ಸ್ ಕೊಟ್ಟಿಲ್ಲ, ಯಾರೂ ಆಗಲೇ ಇಲ್ಲ. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಒಂದು ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಇಲ್ಲಿ ನಾವು ಸ್ಥಳೀಯರಿರೋದ್ರಿಂದ ನಮಗೆ ಅವಕಾಶ ಕೊಟ್ಟರೆ ಇಲ್ಲಿ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ಒಂದು ಭಾಗಕ್ಕೆ ನಮ್ಮ ಕೆಲಸ ಮಾಡಲಿಕ್ಕೆ ಮಂತ್ರಿ ಕೊಡಬೇಕು ಅನ್ನುವಂಥದ್ದು ಭಾಳಷ್ಟು ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಕೇಳ್ಕೊಂಡಿದ್ದೀನಿ. ಅದು ನ್ಯಾಯಯುತವಾಗಿ ಇವತ್ತು ಈ ಭಾಗಕ್ಕೆ ಕೊಡಬೇಕಾಗ್ತದೆ. ಪ್ರತಿ ಹಂತದಲ್ಲಿ ಕೂಡ ಬರೀ ಸೌತ್ ಅಂತಂದರೆ ನಾರ್ತ್ ಭಾಗನೂ ಕೂಡ ಬೆಳೆಸಬೇಕು, ಪೊಲಿಟಿಕಲಿ ಅದಕ್ಕೆ ಸ್ಟ್ರೆಂತ್ ಕೊಡಬೇಕಂತಂದರೆ, ಮತ್ತು ನಾವು ಕೂಡ ಒಳ್ಳೆ ಆರ್ಗನೈಸ್ ಆಗಿ ಪಕ್ಷವನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ಕಟ್ಟಬೇಕಂತಂದರೆ, ಈ ಭಾಗದಲ್ಲಿ ಕಾಂಗ್ರೆಸ್ ಬಾವುಟ ಇನ್ನೂ ಕೂಡ ಗಟ್ಟಿಯಾಗಿ ಆರಿಸ್ಬೇಕಂತಂದರೆ ನಮಗೆ ಅವಕಾಶ ಕೊಟ್ಟರೆ, ನಮ್ಮಂಥವ್ರಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಕೂಡ ಈ ಭಾಗದಲ್ಲಿ ಭಾಳ ದೊಡ್ಡ ಶಕ್ತಿಯಾಗಿ ನಾವು ಈ ಭಾಗದಲ್ಲಿ ಪಕ್ಷವನ್ನು ಕಟ್ತೀವಿ ಅನ್ನುವಂಥದ್ದು ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದೀವಿ. ಖಂಡಿತವಾಗಿ ಕೂಡ ನನಗೆ ವಿಶ್ವಾಸ ಇದೆ ಈ ಭಾಗಕ್ಕೂ ಕೂಡ. ಯಾಕಂದರೆ ಹಿಂದೆಲ್ಲ ಧಾರವಾಡ ಜಿಲ್ಲೆ ಅಂತಂದರೆ ಇಬ್ಬರಿಬ್ಬರು ಮಂದಿ 3 ಮಂದಿ ಮಂತ್ರಿಗಳಿದ್ದಂಥ ಉದಾಹರಣೆಗಳು ಕೂಡ ಇದೆ. ಇದು ಬೆಂಗಳೂರು ಬಿಟ್ಟರೆ 2ನೇ ಪ್ರತಿಷ್ಠಿತವಾದಂಥ ಒಂದು ಕೇಂದ್ರ ಈ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆ ಅವಕಾಶ ಕೊಡಲೇಬೇಕು. ಬರೀ ಬಾಯಿ ಮಾತಿನಲ್ಲಿ ನಾವು ಬರೀ ಬೆಂಗಳೂರು ಆದಮೇಲೆ ಹುಬ್ಬಳ್ಳಿ ಅಂತೇಳಿ ಬಾಯಿ ಮಾತಿನಲ್ಲಿ ನಾವೆಲ್ಲ ಹೇಳುವಂಥದ್ದಾಗ್ತದೆ. ಆದರೆ ಇಲ್ಲಿ ಅವಕಾಶಗಳು ಭಾಳ ಕಡಿಮೆ. ಅದು ರಾಜಕೀಯವಾಗಿರ್ಬೋದು, ಬೇರೆ ರೀತಿಯ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ವಂಚಿತರಾಗಿರ್ತೀವಿ. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಹೆಚ್ಚು ಅವಕಾಶವನ್ನು ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ, ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಸಣ್ಣ ಪುಟ್ಟ ಈಗ ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಫ್ಯಾಮ್ಲಿಯಲ್ಲೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತಾವೆ. ಇದು ಒಂದು ದೊಡ್ಡ ಪಾರ್ಟಿ, ಸಮುದ್ರ. ಇಲ್ಲಿ ಒಂದು ಸಣ್ಣ ಪುಟ್ಟ ಏನಾದರೂ ಅವರ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವರು ಒಂದು ಅವಕಾಶ ಕೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ಚರ್ಚೆನೂ ಆಗಿದೆ. ಅದೆಲ್ಲ ಸರಿ ಹೋಗ್ತದೆ. ಅದೇನು ಯಾವುದೋ ಅಂಥದ್ದು ಯಾವುದೋ ತೊಂದರೆ ಆಗೋದಿಲ್ಲ. ಹಾಂ, 100% ಸಿಕ್ಕೇ ಸಿಗ್ತದೆ ಅಂತ ವಿಶ್ವಾಸ ಇದೆ. ದಲಿತ ಕೋಟಾದಲ್ಲಿ ಕೇವಲ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕ ಅಷ್ಟೇ ಪ್ರತಿಯೊಂದು ಸರ್ಕಾರ ಬಂದಾಗ ಅವರನ್ನೇ ಪರಿಗಣನೆ ಮಾಡ್ತಾರೆ. ಯಾಕೆ ಕಿತ್ತೂರು ಕರ್ನಾಟಕ ಮಾಡ್ತಾ ಇಲ್ಲ? ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಿತ್ತೂರು ಕರ್ನಾಟಕಕ್ಕೂ ಕೂಡ ಈ ಭಾಗದಲ್ಲಿ ಪ್ರಿಫರೆನ್ಸ್ ಕೊಡಬೇಕು. ವಿಶೇಷವಾಗಿ ನಮ್ಮ ಸಮಾಜ 100% ಕಾಂಗ್ರೆಸ್ ಪರವಾಗಿ ಕೆಲಸ ಓಟ್ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಡೆಲ್ಲಿಗೆ ಹೋಗಿ ಬಂದರೆ ಇಲ್ಲ, ಡೆಲ್ಲಿಗೇನು ಹೋಗಬೇಕಾಗಿಲ್ಲ. ನಮ್ಮ ಹೈಕಮಾಂಡ್ ಇಲ್ಲೇ ಬೆಂಗಳೂರಿನಲ್ಲೇ ಇದೆ. ಅದೇ ಬೆಂಗಳೂರಿನಲ್ಲೇ ನಾನು ಒತ್ತಾಯ, ನಮ್ಮ ಯಾವ ಮುಖಂಡರನ್ನು ಭೇಟಿ ಆಗಬೇಕು, ಯಾರಿಗೂ ಒತ್ತಾಯ ಮಾಡಬೇಕು ಅವ್ರಿಗೆಲ್ಲ ಒತ್ತಾಯ ಮಾಡಿದ್ದೀನಿ. ಇನ್ನೊಂದ್ಸಲ ಭೇಟಿ ಆಗಲಿ? ಇಲ್ಲ, ಮತ್ತೆ ಹೋಗ್ತೀನಿ, ಇನ್ನೂ ಟೈಮ್ ಇದೆ. ಮತ್ತೊಮ್ಮೆ ಹೋಗಿ ಬೇಡಿಕೆ ಇಡ್ತೀನಿ. ಅವ್ರಿಗೂ ಒಲವಿದೆ, ಈ ಭಾಗದಲ್ಲಿ ಮಾಡಬೇಕು, ಭಾಳ ಗ್ಯಾಪ್ ಆಗಿದೆ, ಪೊಲಿಟಿಕಲ್ ಸ್ಟ್ರೆಂತ್ ಕೊಡಬೇಕು, ಈ ಭಾಗಕ್ಕೂ ಕೂಡ ಒಂದು ಶಕ್ತಿ ತುಂಬಬೇಕನ್ನೋದು ಮನವರಿಕೆ ಆಗಿದೆ. ಹೊಸಬರಿಗೆ ಅವಕಾಶ ಮಾಡಬೇಕು, ಹೊಸ ಮುಖಗಳಂತ ಕೂಡ ಪಕ್ಷ ಹೇಳಿದೆ. ಹೊಸ ಮುಖಗಳಿಗೆ ಮಣೆ ಹಾಕ್ತೀವಿ ಅಂತೇಳಿ. ಅದು ಬಹುಶಃ ಹೆಚ್ಚು ಪರ್ಸೆಂಟೇಜ್, ಈಗಿನ ಒಂದು ಇದರಲ್ಲಿ 50% ಹೊಸ ಮುಖಗಳಿಗೆ ಮಣೆ ಹಾಕ್ತೀವಿ ಅನ್ನೋಂಥದ್ದಿದೆ. ಅದರಲ್ಲೆಲ್ಲ ಕೂಡ ಅವಕಾಶ ಆಗ್ತದೆ. ಮತ್ತು 60 ಇಯರ್ಸ್ ಬಿಲೋ ಕೂಡ ಕೊಡಬೇಕನ್ನುವಂಥದ್ದು ಕೂಡ ಒಂದು ಕೆಲವು ತೀರ್ಮಾನಗಳು ಕೂಡ ಹೈಕಮಾಂಡ್ನಲ್ಲಿ ತೆಗೆದುಕೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೆಲ್ಲ ಕೂಡ ರೀತಿಯಲ್ಲಿ ಎಲ್ಲ ನೋಡಿದಾಗ ಖಂಡಿತವಾಗಿ ನಮಗೆ ಅವಕಾಶ ದೊರಕ್ತದೆ. ಈ ಸಲ ಬೆಂಗಳೂರಿಗೆ ಮಿನಿಸ್ಟರ್ಗಳು ವಾಪಸ್ ಬರೋ ಸರ್, ನೋಡೋಣ. ಎಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಇರ್ತದೆ. ಆದರೆ ಖಂಡಿತವಾಗಿ ಕೂಡ ನನ್ನ ನಂಬಿಕೆ ಇದೆ. ಈಗಾಗಲೇ 2-3 ಬಾರಿ ನಮಗೆ ಅವಕಾಶಗಳು ವಂಚಿತರಾಗಿದ್ವಿ. ಈ ಬಾರಿ ಅವಕಾಶ ದೊರೀತದೆ. ಥ್ಯಾಂಕ್ ಯು ಸರ್.